ಇಲ್ಲಂತೂ ಲೈಸೆನ್ಸ್ ಅಂತ ಕೇಳಲೇಬೇಡಿ, ಬರೀ ಅಡ್ಜಸ್ಟ್ಮೆಂಟ್ಗಳು. ಜಲಾಶಯಕ್ಕೆ ಕಂಟಕ ಈ ಮೈನಿಂಗ್, ಅಕ್ರಮ ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಇದು ಬಿಳಿ ಕಲ್ಲು ಲೂಟಿ. ಇದುವರೆಗೆ ನಾವು ಮಂಡ್ಯ ಬಗ್ಗೆ ಮಾತಾಡ್ತಿದ್ವಿ. ಮಂಡ್ಯದಿಂದ ಹೋಗೋಣ ಇನ್ನೊಂದು 150-200 ಕಿಲೋಮೀಟರ್ ದೂರ, ಅಂದರೆ ಗಡಿ ಭಾಗಕ್ಕೆ ಮತ್ತೆ ಮತ್ತೆ ಸದ್ದು ಮಾಡ್ತಾ ಇದೆ ಅಕ್ರಮ ಗಣಿಗಾರಿಕೆ. ಮೊನ್ನೆ ತನಕ ಮಂಡ್ಯ, ಈಗ ಗಡಿ ಜಿಲ್ಲೆ ಚಾಮರಾಜನಗರದಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಚಾಮರಾಜನಗರ ಭಾಗದಲ್ಲೂ ಕೂಡ ಈಗ ಕಲ್ಲು ಗಣಿಗಾರಿಕೆ ಯಾವುದು ಹೊಸದಲ್ಲ, ಮೊದಲಿಂದನೂ ನಡೀತಾ ಇದೆ. ಈಗ ದೊಡ್ಡ ಸದ್ದು ಮಾಡ್ತಾ ಇದೆ ಚಿಕ್ಕ ಹೊಳೆ ಜಲಾಶಯ, ಅದರ ಹತ್ತಿರನೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಚಾಮರಾಜನಗರ ತಾಲೂಕಿನ ಚಿಕ್ಕ ಹೊಳೆ ಜಲಾಶಯ, ಅದು ಜಲಾಶಯದ ಹತ್ತಿರನೇ ಎಗ್ಗಿಲ್ಲದೆ ನಡೀತಾ ಇದೆ ಗಣಿಗಾರಿಕೆ. ಯಾವ ಲೈಸೆನ್ಸು ಇಲ್ಲ, ಹೋಗ್ಲಿ ಚುಪ್ಪಾಚುಪ್ಪಿ ಮಾಡ್ತಾರಪ್ಪ, ಯಾರಿಗೂ ಕೇಳಿಸಲ್ಲ ಅಂತಿಲ್ಲ. ಗಣಿಗಾರಿಕೆ ಜಗತ್ತಿಗೆ ಕೇಳಿಸುತ್ತೆ, ಕಾಣಿಸುತ್ತೆ. ಈ ಜಲಾಶಯಕ್ಕೆ ಕಂಟಕವಾಗ್ತಾ ಇದೆ ಅಕ್ರಮ ಗಣಿಗಾರಿಕೆ. ಯಾವುದೇ ಲೈಸೆನ್ಸ್ ಇದೆಯಾ ಅಂದರೆ ಖಂಡಿತ ಇಲ್ಲ. ಸರ್ಕಾರಕ್ಕೆ ರಾಯಲ್ಟಿಯೂ ಇಲ್ಲ, ಕಾಸು ಬರ್ತಾ ಇಲ್ಲ, ಇನ್ಯಾರೋ ಹೊಡ್ಕೊಂಡು ಹೋಗ್ತಾ ಇದೆ. ಪ್ರತಿದಿನ ಕೋಟ್ಯಾಂತರ ಮೌಲ್ಯದ ಬಿಳಿ ಕಲ್ಲು ಲೂಟಿ ಆಗ್ತಾ ಇದೆ. ಅದು ಏನೋ ರಾಜಾರೋಷವಾಗಿ ಯಾವನ್ ಕೇಳ್ತಾ ನಮ್ಮನ್ನ ಅನ್ನೋ ಲೆಕ್ಕಕ್ಕೆ ಅಕ್ರಮ ಗಣಿಗಾರಿಕೆ. 4,000 ಎಕರೆಗೆ ನೀರುಣಿಸುವಂಥ ಚಿಕ್ಕ ಹೊಳೆ ಜಲಾಶಯ, ಅದು 10 ಕೆರೆ ಕಟ್ಟೆಗಳಿಗೆ ಆಸರೆ ಆಗಿದೆ ಈ ಜಲಾಶಯ. ಎಲ್ಲ ಗೊತ್ತಿದ್ರು ಕಣ್ಣು ಕಾಣಿಸಿದ್ರು ಕಾಣಿಸಲ್ಲ ಇವ್ರಿಗೆ, ಏನು ಕೇಳಿಸಿದ್ರು ಕೇಳಿಸಲ್ಲ. ಜಾಣ ಕುರುಡು ಜಾಣಕ್ಕೆ ಉಡುತನ ಅಧಿಕಾರಿಗಳದ್ದು ಏನೋ ಇರುತ್ತೆ ಅಡ್ಜಸ್ಟ್ಮೆಂಟು. ಚಾಮರಾಜನಗರದ ಚಿಕ್ಕೋಳೆ ಜಲಾಶಯದ ಹಿನ್ನೀರಿನಲ್ಲಿ ಸುಮಾರು ವರ್ಷಗಳಿಂದ ಕೂಡ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಬಿಳಿ ಕಲ್ಲು ಕ್ವಾರೆ. ಸೊ ಏನು ಮಂಡ್ಯದಲ್ಲಿ ಜಲಾಶಯಕ್ಕೆ KRSಗೆ ತೊಂದರೆ ಆಗ್ತು, ಆ ಘಟನೆ ಚಾಮರಾಜನಗರದಲ್ಲೂ ಕೂಡ ಆಗೋಂಥ ಸಂಭವ ಇದೆ. ಈಗಾಗಲೇ ಅಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಏನಾದರೂ ಬ್ಲಾಸ್ಟ್ ಮಾಡಿದ್ರೆ ಚಿಕ್ಕೋಳೆ ಜಲಾಶಯಕ್ಕೆ ಭಾಳ ಅಪಾಯ ಆಗ್ತದೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ಮಾನ್ಯ ಗಣಿ ಸಚಿವರು ತಕ್ಷಣ ಈ ಏನು ಚಿಕ್ಕೋಳೆ ಜಲಾಶಯ ಪ್ರದೇಶವನ್ನು ಭೇಟಿ ಮಾಡಿ ಅಲ್ಲಿ ವಾಸ್ತವಾಂಶವನ್ನು ಅರಿತು ಏನು ಗಣಿಗಾರಿಕೆಯನ್ನು ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಚಾಮರಾಜನಗರ ಚಿಕ್ಕ ಹೊಳೆ ಡ್ಯಾಮ್ ಹತ್ತಿರ ನನ್ನ ಸದ್ಯೋಗಿ ನಂದೀಶ್ ಹೋಗಿದ್ರು. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓ ನಂದೀಶ್. ಮಂಡ್ಯ ಜಿಲ್ಲೆಯ BB ಬೆಟ್ಟ ಯಾವ ರೀತಿ KRSಗೆ ಕಂಟಕವಾಗಿದೆಯೋ ಅದೇ ರೀತಿ ಚಾಮರಾಜನಗರ ಜಿಲ್ಲೆಯ ಒಂದು ಪ್ರಮುಖ ಜಲಾಶಯವಾದ ಚಿಕ್ಕೋಳೆ ಜಲಾಶಯಕ್ಕೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ಗಣಿಗಾರಿಕೆ ಒಂದು ಕಂಟಕ ಆಗಿದೆ ಅಂತ ಹೇಳ್ಬೋದು. ನಾವೀಗ ದೃಶ್ಯದಲ್ಲಿ ಕಾಣ್ಬೋದು. ಈಗ ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಒಂದು ಚಿಕ್ಕೋಳೆ ಜಲಾಶಯದ ಹಿಂಭಾಗದಲ್ಲಿ ಹಿನ್ನೀರಿನ ಪ್ರದೇಶದಲ್ಲಿ ಇಲ್ಲೊಂದು ಅಕ್ರಮ ಗಣಿಗಾರಿಕೆ ನಡೀತಿದೆ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಗಣಿಗಾರಿಕೆ ನಡೀತಿದ್ರು ಸಹ ಯಾವ ಅಧಿಕಾರಿಯೂ ಸಹ ಇಲ್ಲಿ ಭೇಟಿ ಕೊಟ್ಟಿಲ್ಲ, ಇಲ್ಲಿ ಪರಿಶೀಲನೆ ಮಾಡಿಲ್ಲ. ಸಂಪೂರ್ಣವಾಗಿ ಅಕ್ರಮ ಗಣಿಕೆ, ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿಲ್ಲ, ಯಾವುದೇ ರೀತಿ ರಾಯಲ್ಟಿ ಕಟ್ತಾ ಇಲ್ಲ. ಈ ಒಂದು ಮಾಲೀಕ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಎಲ್ಲರಿಗೂ ಸೇರ್ ಮಾಡಿಕೊಂಡು ಎಲ್ಲರನ್ನೂ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಅಕ್ರಮವಾದ ಗಣಿಗಾರಿಕೆ ನಡೀತಾ ಇದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಕದಲ್ಲೇ ಕಾಣ್ತಕ್ಕಂಥ ಕೇವಲ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದೃಶ್ಯದಲ್ಲಿ ನೋಡ್ಬೋದು. 1 ಕಿಲೋಮೀಟರ್ ದೂರದಲ್ಲಿ ಚಿಕ್ಕೋಳೆ ಜಲಾಶಯದ ಒಂದು ಇದೆ. ಈ ಚಿಕ್ಕೋಳೆ ಜಲಾಶಯದಿಂದ ಇದು ಸಾಮಾನ್ಯವಾಗಿ ಅಕ್ಟೋಬರ್ ವೇಳೆಗೆ ತುಂಬುತ್ತೆ. ತುಂಬದ ನಂತರ ಸಾಕಷ್ಟು ಕೆರೆಗಳಿಗೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಮತ್ತು ಚಾಮರಾಜನಗರ ತಾಲೂಕಿನ ಸಾಕಷ್ಟು ಕೆರೆಗಳಿಗೆ ಇಲ್ಲಿಂದ ನೀರು ಹೋಗುತ್ತೆ. ಹಾಗಾಗಿ ಇಲ್ಲಿ ಗಣಿಗಾರಿಕೆ ನಡೀತಾ ಇರೋದ್ರಿಂದ ಅಂತರ್ಜಲ ಕುಸಿತ ಆಗುತ್ತೆ. ಜೊತೆಗೆ ಮುಂದೊಂದು ದಿನ ಇಲ್ಲಿ ಬ್ಲಾಸ್ಟ್ ಸಹ ನಡೆಯಬಹುದು. ಈ ಸದ್ಯಕ್ಕೆ ಬ್ಲಾಸ್ಟ್ ನಡೀತಾ ಇಲ್ಲ. ಬ್ಲಾಸ್ಟ್ ನಡೆಯೋದ್ರಿಂದ ಅಂತರ್ಜಲ ಕುಸಿತ ಆಗ್ಬೋದು ಮತ್ತು ಡ್ಯಾಮ್ಗೂ ಸಹ ಒಂದು ಎಫೆಕ್ಟ್ ಆಗೋ ಸಾಧ್ಯತೆಗಳಿದೆ. ಯಾವ ಅಧಿಕಾರಿ ಸಹ ಇತ್ತ ಭೇಟಿ ಕೊಟ್ಟು ಇಲ್ಲಿ ಒಂದು ಪರಿಶೀಲನೆ ಮಾಡೋದಾಗಲಿ ಅಥವಾ ಒಂದು ದಾಳಿ ಮಾಡೋದಾಗಲಿ ಇದುವರೆಗೆ ಯಾರು ಸಹ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಅಕ್ರಮವಾದ ಒಂದು ಗಣಿಗಾರಿಕೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪುಣಜನೂರು ದೊರೆಸ್ವಾಮಿಗಳಿದ್ದಾರೆ, ಪರಿಸರವಾದಿಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಜಗತ್ತು ಕಾಣಿಸುತ್ತೆ, ಜಗತ್ತು ಕೇಳಿಸುತ್ತೆ, ಆದ್ರೆ ಅಧಿಕಾರಿಗಳು ಮಾತ್ರ ಸೈಲೆಂಟು, ಅಡ್ಜಸ್ಟ್ಮೆಂಟು ಅಂತಾರೆ. ಯಾರು? ಹೌದಾ ಸರ್? ಹೌದೌದು, 100% ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇರೋದು ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್. ಹೆಂಗೆ ಯಾರು ಕೇಳೋರಿಲ್ವಾ? ಕೇಳ್ತಾರೆ, ಹೋಗ್ತಾರೆ, ದುಡ್ಡು ಇಸ್ಕೊತಾರೆ, ಬರ್ತಾರೆ. ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಬೇರೆ ಬೇರೆ ಅಕ್ರಮ ನಡೆದಾಗೆಲ್ಲ ಮಾತಾಡ್ತಿದ್ರು ಶಾಸಕರು. ಶಾಸಕರು ಅಕ್ರಮ ಗಣಿಗಾರಿಕೆ ಅಂತಲೇ ಅವ್ರು ಶಾಸಕರಾಗಿರೋದು. ಓಹೋ, ಅಲ್ಲ, ಆಡಳಿತ ಪಕ್ಷದವರು ಅಲ್ಲೇನೋ ಪ್ರಾಬ್ಲಮ್ ಆದಾಗ ಹಿಂಗಾಗ್ತಾ ಇದೆ, ತಪ್ಪಿದು ಅಂತ ಅಲ್ಲಿ ವಾಯ್ಸ್ ರೈಸ್ ಮಾಡಿದ್ರು. ಅವ್ರಿಗೆ ಇದು ಕಾಣಿಸಲ್ವಾ?
ಕಾಣಿಸ್ತದೆ ಸರ್, ಎಲ್ಲ ಕಾಣಿಸ್ತದೆ. ಎಲ್ಲ ಅಡ್ಜಸ್ಟ್ಮೆಂಟ್ ಅಧಿಕಾರಿಗಳು ಎಲ್ಲರೂ ಅವರು ಅಲ್ಲಿ ಬೆಂಗಳೂರಿಂದಲೇನೆ ಅಡ್ಜಸ್ಟ್ಮೆಂಟ್ ಆಗ್ತಾರೆ. ಇಲ್ಲಿ ಏನ್ ಗಣಿಗಾರಿಕೆ ಇದೆ, ಮರಳು ಗಣಿಗಾರಿಕೆ ಇದೆ, ಹಾ. ಈ ಕರಿಕಲ್ಲು ಗಣಿಗಾರಿಕೆ ಇದೆ, ಇದ್ರ ಬಗ್ಗೆ ಆ ಹೌದು. ಅಧಿಕಾರಿಗಳೆಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಬಿಡ್ತಾರೆ. ಅಲ್ಲ ದೊರೆಸ್ವಾಮಿ ಅವರೇ, ಕರಿಕಲ್ಲು ಗಣಿಗಾರಿಕೆ ಏನ್ ಬಿಳಿಕಲ್ಲು ಇದೆ ಇದು ಇವತ್ತು ನೆನ್ನೆದಲ್ಲ. ನಾವು ಕಂಡ್ರಂಗೆ 4 ದಶಕದಿಂದ ನಡೀತಾನೆ ಇದೆ ಇದು. ಹೌದು. ಯಾರೋ ಒಬ್ರು ಬಂದು ಕಂಟ್ರೋಲ್ ಮಾಡಕ್ ಆಗ್ತಾನೆ ಇಲ್ವಾ, ಯಾಕೆ? ಸರ್ ಹರ್ಷಗುಪ್ತನ್ ಬಿಟ್ರೆ ಹಾ. ಬೇರೆ ಯಾವ ಜಿಲ್ಲಾಧಿಕಾರಿಗಳು ಕಂಟ್ರೋಲ್ ಮಾಡಿಲ್ಲ. ಮತ್ತೆ SP ನಲ್ಲಿ ಮಧುಕರ್ ಶೆಟ್ಟಿ ಮತ್ತೆ ಕುಲ್ದೀಪ್ ನಯ್ಯರ್ ಅಂದ್ಬಿಟ್ಟು ಒಬ್ರು ಇವರಿದ್ರು, ಅವರು ಗೊತ್ತು. SP ಹಾ. ಅವ್ರೊಂದಷ್ಟು ಮಾಡಿದ್ರು. ಅದ್ ಬಿಟ್ರೆ ಯಾರು ಯಾವ ಇದನ್ನು ಮಾಡ್ತಾ ಇರ್ಲಿಲ್ಲ. ಸುಮ್ನೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಹಾ. ಟ್ರಕ್ ಜಾಸ್ತಿ ಊಡ್ಕೊಂಡು ಹೋಯ್ತಿತ್ತು ಅಂತೇಳಿ ದುಡ್ಡು ಫೈನ್ ಹಾಕ್ಬಿಟ್ಟು ಅದ್ ಬಿಟ್ಟು ಬಿಡ್ತಾರೆ. ಇದು ಎಗ್ಗಾಚಕವ ನಡೀತದೆ. ಈಗ ನೋಡಿ, ಚಿಕ್ಕೋಳಿನಲ್ಲೇ ಹಾ. ಬೆಳಿಕಲ್ ಗಣಿಗಾರಿಕೆ ಲೈಸೆನ್ಸೇ ಇಲ್ಲ. ಅವನು ಸುಮಾರು ವರ್ಷದಿಂದ ಹೊಡಿತಾ ಇದ್ದಾನೆ. ಹಾ, ಹಾ, ಆಳ್ಗಳು ಬಿಟ್ಕೊಂಡು ಎಲ್ಲ ಇದ್ ಮಾಡಿ, ಅದು ಚಿಕ್ಕೋಳೆ ಡ್ಯಾಮ್ಗೆ ತುಂಬಾ ಅಪಾಯ ಆಗ್ತದೆ. ಅದು ಹಾ, ಹಾ, ಹಾ. ಸುಮಾರು ಕಂಪ್ಲೇಂಟ್ ಎಲ್ಲ ಮಾಡಿದೀವಿ ನಾವು, ಹಿಂದೆ ಎಲ್ಲ ದೂರ್ ಕೊಟ್ಟಿದೀವಿ, ಇದ್ರ ಬಗ್ಗೆ ಹೋರಾಟ ಮಾಡ್ತಿದೀವಿ. ಅಲ್ಲಿ ಡ್ಯಾಮ್ಲಿ ಸುಮಾರು 6,000 ಎಕರೆ ರೈತರಿಗೆ ನೀರಾವರಿ ಇದಾಗ್ತದೆ ಸರ್. ಅಲ್ಲಿ ಈ ತರ ಅಕ್ರಮ ಗಣಿಗಾರಿಕೆ ಎಲ್ಲ ಮಾಡಿ ಈಗ ಮಳೆನೂ ಇಲ್ಲ, ಅಂತರ್ಜಲನೂ ಇಲ್ಲ. ಪಾಪ ರೈತರು ಬಹಳ ಅನ್ಯಾಯಕ್ಕೊಳಗಾಗಿದ್ದಾರೆ ಚಾಮರಾಜನಗರದಲ್ಲಿ. ಚಾಮರಾಜನಗರದಲ್ಲಿ ಬರಗಾಲಕ್ಕೆ ಹೆಸರಾದಂತ ಅದು ಅಂತ ಇವ್ರು ಹೇಳೋದು ಅವರು. ಹ್ಮ್. ಆದ್ರೆ ಅಧಿಕಾರಿಗಳು ಮಾತ್ರ ಇಲ್ಲಿ ರಾಜಕಾರಣಿಗೆ ಅಧಿಕಾರಿಗಳಿಗೆ ಬರ ನದಿ ಇರೋದಿಲ್ಲ. ಈಗ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನಿಲ್ಲ ಸರ್. ಯಾರು ಕ್ರಮ ಗಣಿಗಾರಿಕೆ ಮಾಡ್ತಾರೆ ಅದು ಪೊಲೀಸ್ನವರು ಮತ್ತೆ ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ತಕೊಂಡು ಅವ್ರನ್ನೆಲ್ಲ ಜೈಲ್ಗೆ ಹಾಕ್ಬೇಕು. ಈಗ ನಾನು ತಿಳ್ಕೊಳಕೋಸ್ಕರ ಕೇಳ್ತಾ ಇದ್ದೀನಿ ದೊರೆಸ್ವಾಮಿ ಅವರೇ. ಈಗ ಅಧಿಕಾರಿಗಳು ಯಾರೋ ಇಲ್ಲಪ್ಪ ಕಂಟ್ರೋಲ್ ಮಾಡ್ತೀವಿ ನಾವು ಅಂತ ಅನ್ಕೊಂಡ್ರು, ಅವ್ರ ಮೇಲೆ ಇನ್ಯಾರೋ ಪ್ರೆಷರ್ ಹಾಕಿ ಮಾಡಿಸ್ತಿದಾರಾ? ಹೌದು, ಆತರ ಇದೆ ಸರ್. ಇಲ್ಲಿ ಕೆಲವರು ಇಲ್ಲ ಅಧಿಕಾರಿಗಳನ್ನ ಯಾರು ಕೇಳಲ್ಲ. ನಿಮ್ಗೆ ಟಾಪ್ ಟು ಬಾಟಮ್ ಅಂತಂದ್ರೆ ಹಳ್ಳಿಗಳಿಂದ ಹಿಡಿದು ಅಧಿಕಾರಿ ಒಳಗವರೆಗೂ ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ನಲ್ಲೇ ನಡೀತಾ ಇರೋದು. ಈಗ ಹಳ್ಳಿನಲ್ಲಿ ಒಂದ್ ರೈತರು ಬ್ಯಾಡಿ ಅಂತ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ ಅವ್ರ ವಿರುದ್ಧ ಒಂದ್ ನಿಮಿಷ ದೊರೆಸ್ವಾಮಿ, ಒಂದು ಕೆಲಸ ಮಾಡಿ, ನೀವು ಕೇಳಿಸ್ಕೊಳ್ಳಿ. ಬಿಕಾಸ್ ನಮ್ಮ ಜೊತೆ ಸರ್ಕಾರದ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ ಅಂತ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಉಪನಿರ್ದೇಶಕರು, ಅವರ ಹೆಸರು ಶ್ರೀ ನಾಗಭೂಷಣ್. ಸರ್ ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಸರ್ ನಮಸ್ತೆ. ಚಾಮರಾಜನಗರದಲ್ಲಿ ಚಿಕ್ಕೋಳೆ ಡ್ಯಾಮ್ ಹತ್ರ ಈ ತರದ್ದು ನಡೀತಾ ಇರೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್? ಸರ್ ಇದು ಗಮನಕ್ಕೆ ಬಂದಿಲ್ಲ. ಇದು ಚಿಕ್ಕೋಳೆ ಡ್ಯಾಮ್ ಹತ್ರ ನಡೀತಾ ಇರೋದು ಮೊದಲು ಸೋ ಸರ್ಪ್ರೈಸಿಂಗ್ ಸರ್ ನಾಗಭೂಷಣ್ ಸರ್. ಸರ್ ದಶಕದಿಂದ ಹೋರಾಟ ನಡೀತಾ ಇದೆ, ಈ ತರದ್ ಆಗ್ತಾನೆ ಇದೆ ಅಂತ ಅಲ್ಲಿನ ಪರಿಸರವಾದಿಗಳು ಹೇಳ್ತಾರೆ. ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಸರ್ ದಶಕದಿಂದ ಹೇಳ್ತೀನಿ, ಅಲ್ಲಿ ಚಿಕ್ಕನಂಜಯ ಅಂತ ಒಂದು ಕರಿಕಲ್ ಕ್ವಾರಿನ ಕೊಟ್ಟಿದ್ರು. ಅದನ್ನ ಇದೇ ಉದ್ದೇಶಕ್ಕೆ ಅದನ್ನ ರದ್ದುಪಡಿಸಲಾಯಿತು. ಕಲ್ಲುಗಳು ತೆಗೆದಿದ್ದ ಕಲ್ಲುಗಳೆಲ್ಲ ಅಲ್ಲೇ ಇದಾವೆ. ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಅಲ್ಲವ್ರು ಆರೋಪ ಮಾಡ್ತಿರೋದು ಲೈಸೆನ್ಸ್ ಇಲ್ಲ, ಹೆಂಗ್ ಮಾಡ್ತಾರೆ ಅಂತ. ಇದೇ ಪ್ರಶ್ನೆ ನಿಮ್ಗೆ ಹಾಕ್ತಿದ್ದೀನಿ ನಾನು. ಯಾವ ಕ್ವಾರಿ ಅಂತ ಹೇಳ್ಬೇಕು. ನಾವು ಚೆನ್ನಂಜಯ ಅಂತ ನಡೀತಾ ಇದ್ದ ಕ್ವಾರಿನ ನಿಲ್ಸಿದೀವಿ, ಲೈಸೆನ್ಸ್ ನ ಕ್ಯಾನ್ಸಲ್ ರದ್ದುಪಡಿಸಿದೀವಿ. ಇವ್ರು ಯಾವ ಕ್ವಾರಿ ನೋಡಿದಾಗ ನಮ್ಮ ಜಿಯೋಲಾಜಿಸ್ಟ್ ಲಾಸ್ಟ್ ಒಂದು 15 ದಿವಸದಿಂದ ಕಳಿಸಿದ್ವಿ, ಯಾವ್ದು ನಡೀತಾ ಇಲ್ಲ ಸರ್ ಅಂತ ಹೇಳಿದ್ರು. ನಾಗಭೂಷಣ್ ಸರ್ ಹಾಗೆ ಇರಿ. ದೊರೆಸ್ವಾಮಿ ಅವರೇ, ಅಲ್ಲಿ ನಡೀತಿರೋದು ಯಾವ ಕ್ವಾರಿ, ಎಲ್ಲಿ ತಪ್ಪಾಗ್ತಿದೆ ಹೇಳ್ರಿ. ಸರ್ ಇದು ಇಲ್ಲಿ ಚಿಕ್ಕೋಳೆ ರೋಡಲ್ಲಿ ಸಿದ್ದೇನಪುರದ ಹತ್ರ ನಡೀತಿದ್ದು ನಿಲ್ಸಿದ್ದಾರೆ. ನಾವೆಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಲ್ಸಿರು ಅದನ್ನ. ಆದ್ರೆ ಚಿಕ್ಕೋಳೆ ಹಿನ್ನೀರಿನಲ್ಲಿ ಈಗ ಬೆಳಿಕಲ್ ನಡೀತದಲ್ಲ, ಅದಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ. ಅದು ಯಾರದು, ಅದು ಎಷ್ಟು ವರ್ಷದಿಂದ ನಡೀತದೆ ಅನ್ನೋದು ಕೇಳಿ ಸರ್ ಅವ್ರನ್ನ. ನಾಗಭೂಷಣ್ ಅನ್ನೋರು ಯಾವಾಗ ಬಂದಿರೋದಂತ ಗೊತ್ತಿಲ್ಲ. ಅವರು ನಾಗಭೂಷಣ್ ಅನ್ನೋರು ಈಚಿನವರು ಯಾವ್ದೋ ಹಿಂದೆ ಒಬ್ರು ಮಹಿಳೆಯವರು ಒಬ್ರು ಇದ್ರು, ಅವ್ರು ಒಂದಷ್ಟು ಫೈನ್ ಹಾಕಿದ್ರು. ಎಷ್ಟು ಸತಿ ಬರ್ತಾರೆ ಗಣಿಗಾರಿಕೆ ಡೈರೆಕ್ಟರ್ಗಳು ಗೊತ್ತಾ ಇಲ್ಲಿ ಇಲ್ಲಿ ಬಂದು ಎಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ, ದುಡ್ಡು ಮಾಡ್ಕೊತಾರೆ. ನಾನ್ ಬಂದು 2 ತಿಂಗಳಾಗಿದೆ, ನೋಡಿದ್ರೆ 2 ತಿಂಗಳು 3 ತಿಂಗಳಿಗೆ ಇರಿ ಸಾಹೇಬ್ರೆ. ನಾಗಭೂಷಣ್ ಅವ್ರೆ ಪ್ಲೀಸ್ ಗೋ ಅಹೆಡ್. ಅದೇ 2 ತಿಂಗಳಾಯ್ತು. ದೊರೆಸ್ವಾಮಿ ಅವರು ಇಲ್ಲಿ ಕಂಪ್ಲೇಂಟ್ ನಮ್ಮ ಆಫೀಸ್ ಬಂದು ನಾನು ಇದು ಬಂದಾಗ ಕಂಪ್ಲೇಂಟ್ ಕೊಟ್ಟಿಲ್ಲ, ಜಾಗ ತೋರಿಸಿದ್ರೆ. ನಾಗಭೂಷಣ್ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಧಿಕಾರಿಗಳು ಈ ತರ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ ಅಂತ. ಬಟ್ ನನ್ನ ಪ್ರಶ್ನೆ, ಯಾರೊಬ್ರು ಹೋರಾಟ ಮಾಡ್ತಿದ್ದಾರೆ, ಈಗಾಗಲೇ ಎಷ್ಟೋ ಸರಿ ಕೇಸ್ಗಳು ಫೈಲ್ ಆಗ್ತಿದೆ ಅಂದಾಗ ಪ್ರತಿ ಸರಿ ಯಾರೊಬ್ರು ಬಂದಾಗ ಮತ್ತೆ ಕಂಪ್ಲೇಂಟ್ ಕೊಡಲ್ಲ ಅಲ್ವಾ ಸರ್? ಆ ಕೇಸ್ ಫೈಲ್ ಮುಂದಕ್ಕೆ ಬಂದಾಗ ಇನ್ಯಾರೋ ಅದು ಗಮನ ಹರಿಸಬೇಕು, ಇನ್ನೇನೋ ಆಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಮಾಡೋಕ್ಕಾಗಲ್ವಾ ಸರ್ ನಾಗಭೂಷಣ್ ಸರ್? ಸರ್ ಅವರೇ ಹೇಳಿದಾಗೆ ಲಾಸ್ಟ್ ಟೈಮ್ ಪೆನಾಲ್ಟಿ ಹಾಕಿದಾರೆ ಅಂತ ಹೇಳಿದಾರೆ. ಆ ಪೆನಾಲ್ಟಿ ಕಟ್ಟಿದಾರ, ಏನಾಗಿದೆ ಅದು ಕಂಟಿನ್ಯೂಸ್ ಆಗಿ ಯಾಕೆ ಮಾನಿಟರಿಂಗ್ ಆಗ್ತಿಲ್ಲ ನಾಗಭೂಷಣ್ ಸರ್? ಸರ್ ಅಲ್ಲಿ ಜಿಯೋಲಾಜಿಸ್ಟ್ ಹಾಕಿರ್ತೀವಿ, ಅವ್ರೇನು ಹೋಗಿ ಲಾಸ್ಟ್ ಟೈಮ್ ನಿಲ್ಸ್ ಬಂದಿರ್ತಾರೆ ಅಂತ ನಿಲ್ಸ್ ಬಂದಿರ್ತಾರೆ. ಈ ಹೊಸದಾಗಿ ಏನೋ ಶುರು ಆಗಿರ್ಬೇಕು, ತಿರ್ಗಾ
ಅದನ್ನ ನೋಡಿ ನಾವು ಪರಿಶೀಲನೆ ಮಾಡಿ ಏನ್ ಆಕ್ಷನ್ ಸರ್ ಐ ವಾಂಟ್ ಯು ಟು ಅದ್ರ ಬಗ್ಗೆ ಅಲರ್ಟ್ ಆಗ್ಬೇಕು ಸರ್, ಇಲ್ಲ ಅಂದ್ರೆ ಕಳ್ಕೊಂಡ್ಬಿಡ್ತೀವಿ ನಾವು. ಡ್ಯಾಮ್ ಇದೆ ಸರ್ ಪಕ್ಕ ಅಲ್ಲಿ ಮಾಡ್ತೀವಿ ಅಲ್ವಾ? ಸಿ ಈಗ ನೀವು ಜಿಯಾಲಜಿಸ್ಟ್ಗಳು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಒಬ್ಬರು ಯಾರೋ ರೆಸ್ಪಾನ್ಸಿಬಲ್ ತಗೊಳ್ಬೇಕು, ಅದಕ್ಕೊಂದು ಆಕ್ಷನ್ ತಗೊಳ್ಳದೆ ಹೋದ್ರೆ ಎಲ್ಲ ಆರಾಮಾಗಿರ್ತಾರೆ. ಮೊದಲ ಸಮಯ ಅದೇ ಹೇಳ್ತಿದ್ರು ಸರ್, ಬರ್ತಾರೆ ಹಿಂಗ್ ನೋಡ್ಕೊಂಡು ಹೋಗ್ತಿರ್ತಾರೆ ಸರ್, ಆಮೇಲೆ ಅವ್ರ ಪಾಡ್ಗೆ ಅವ್ರು ಮಾಡ್ತಿರ್ತಾರೆ ಸರ್ ಅಂತ. ಇಲ್ಲ ಇವತ್ತೇ ಕಳಿಸಿ ಸಂಪೂರ್ಣವಾಗಿ ಲೈಸೆನ್ಸ್ ಇದೆ ನಡಿಯಕ್ ಬಿಡ್ತೀನಿ, ಲೈಸೆನ್ಸ್ ಇಲ್ಲದೆ ನಿಲ್ಸೋದಕ್ಕೆ ಮಾಡ್ತೀನಿ, ಇವತ್ತೇ ಕಳಿಸ್ಕೊಡ್ತೀನಿ. ನಾಗಭೂಷಣ್ ಸರ್, ಈಗಾಗಲೇ ಲೈಸೆನ್ಸ್ ತಗೊಂಡು ಯಾರೋ ಮಾಡ್ತಿದಾರ ಅಲ್ಲಿ ಚಿಕ್ಕೋಳೆ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ ಅಲ್ಲಿ? ಸರ್ ಅದೇ ಕೇಳ್ತೀನಿ ನಾನು, ಲೈಸೆನ್ಸ್ ಇದೆಯಾ ಎಲ್ಲ ಪರಿಶೀಲನೆ ಮಾಡಿ ಇದು ಮಾಡಿ. ಯಾರಿಗಾರು ಲೈಸೆನ್ಸ್ ಕೊಟ್ಟಿದ್ದೀರಾ ಕೇಳ್ತಿದ್ದೀನಿ ನಾನು. ಲೈಸೆನ್ಸ್ ಬಗ್ಗೆ ಅದ್ರ ಬಗ್ಗೆ ನಾನು ನೋಡ್ದೆ ಕೇಳ್ತೀವಿ ಸರ್, ನಮ್ ಜಿಲ್ಲೆ ಕೇಳ್ಬಿಟ್ಟು ಏನಿದೆ 2 ತಿಂಗಳು ಒಂದಿದ್ರಿಂದ ಓಕೆ ಅಂತಿದ್ವಿ, ಬಟ್ ಅದ್ರ ಚೆಕ್ ಮಾಡಿ ನಾವು ಫಾಲೋ ಅಪ್ ಮಾಡ್ತಿದ್ವಿ. ಪ್ಲೀಸ್ ಗೆಟ್ ಬ್ಯಾಕ್ ಟು ಅಸ್ ಸರ್, ನಾವು ಅದನ್ನ ವಾಪಸ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ನಾಗಭೂಷಣ್ ಸರ್ ಈ ಕ್ಷಣ ಮಾತಾಡಿದ್ದಕ್ಕೆ. ದೊರೆಸ್ವಾಮಿ ಅವರೇ, ನಿಮ್ಮ ಹೋರಾಟ ನಿಲ್ಲಿಸಬೇಡಿ ನೀವು. ಇಲ್ಲ ಸರ್, ನಾವು ನಿಂತಲ್ಲ, ನಾವು ಅದಕ್ಕಾಗಿ ಹುಟ್ಟಿರೋದು. ಇವ್ರು ಏನೇ ಮಾಡಿದ್ರು ನಾವು ಮಾಡಲ್ಲ, ಹೋರಾಟನೇ ಮಾಡ್ಕೊಂಡ್ ಬರ್ತೀವಿ. ಅದು ನಮ್ ಚಾಮರಾಜನಗರ ಜಿಲ್ಲೆ ರೈತ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಸರ್. ನಂಗೆ ಶಾಸಕರು ಫೋನ್ ತೆಗಿಬೇಕಿತ್ತು, ಪುಟ್ಟರಂಗ ಶೆಟ್ಟಿ ಅವರು, ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇನ್ನೊಂದು ನ್ಯೂಸ್ಗಾರ ಬರ್ತೀವಿ ಅದನ್ನ ತಗೊಂಡು. ಥ್ಯಾಂಕ್ ಯು ಪುಣಜನ್ನೂರು ದೊರೆಸ್ವಾಮಿ ಅವರೇ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ.